ಅದು ನಿಮಗೆ ಆನ್ ರೋಡ್ ಪ್ರೈಸ್ ಎಷ್ಟು ಬಂತು ಅಣ್ಣ? ಆನ್ ರೋಡ್ ಬಂದು ತುಂಬಾ ಫ್ಯಾನ್ಸಿ ಇದೆ ಇದು ಸರ್. ಇದ್ರದೊಂದು ಡ್ರೈವಿಂಗ್ ಕಂಫರ್ಟ್ ಯಾವ ತರ ಇದೆ? ಟ್ರಾಫಿಕ್ ಅಲ್ಲೆಲ್ಲ ಅಂದ್ರೆ ಸ್ಟೇರಿಂಗ್ ಕಂಟ್ರೋಲ್ ಮತ್ತೆ ಬ್ರೇಕಿಂಗ್ ಎಲ್ಲ ಯಾವ ತರ ಇದೆ ಹೈ ಸ್ಪೀಡ್ ಅಲ್ಲಿ? ಚೆನ್ನಾಗಿದೆ ಸರ್. ಕಿಯಾ ಮತ್ತೆ ಹ್ಯುಂಡೈ ಅಂತ ಹೇಳಿದ್ರೆ ಸ್ವಲ್ಪ ಹಿಂದ್ಗಡೆ ಹೋಗ್ತಾರೆ. ಮತ್ತೆ ಹೈವೇ ಮೈಲೇಜ್ ಯಾವ ತರ ಇದೆ ಸರ್? ಸರ್ ಸಿಟಿಲಿ ನಂದು ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ಲಾಂಗ್ ಡ್ರೈವ್ ಅಲ್ಲಿ ಕಂಫರ್ಟ್ ಯಾವ ತರ ಇದೆ ಸರ್ ಇದು? ಲಾಂಗ್ ಡ್ರೈವ್ ಅಲ್ಲಿ ಸರ್ ಇದ್ರದೊಂದು ಎಸಿದು ಪರ್ಫಾರ್ಮೆನ್ಸ್ ಯಾವ ತರ ಇದೆ? AC ಪರ್ಫಾರ್ಮೆನ್ಸ್ ಇದರಲ್ಲಿ ಸೇಫ್ಟಿ ಬಗ್ಗೆ ನಿಮ್ದು ಕಾನ್ಫಿಡೆನ್ಸ್ ಯಾವ ತರ ಇದೆ ಸರ್? ಸರ್ ಸೇಫ್ಟಿ ಅಂದ್ರೆ ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಒಂದು ಸೂಪರ್ ಆಗಿರೋ ಒಂದು ಯೂಸರ್ ರಿವ್ಯೂ ವಿಡಿಯೋ ಮಾಡ್ತಿದ್ದೀವಿ. ಈ ವಿಡಿಯೋದ ಟಾಪಿಕ್ ಏನು ಅಂತೇಳಿ ನೀವು ತಮ್ಮನೆ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದ್ರೆ ಕಾರಿನ್ ಕ್ಲಾವಿಸ್ ವೆಹಿಕಲ್ ಏನಿದೆ ಇದರ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕಾರನ್ನ ಖರೀದಿ ಮಾಡಿರುವ ಒಂದು ಓನರ್ ಜೊತೆ ಮಾತಾಡ್ತೀವಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಅಣ್ಣ ನಮಸ್ತೆ ಅಣ್ಣ. ಸರ್ ನಿಮ್ಮ ಹೆಸರು ಮತ್ತು ಪರಿಚಯ? ನನ್ನ ಹೆಸರು ಸಂಜಯ್ ಕುಮಾರ್ ಅಂತ, ಇಲ್ಲೇ ನೆಲಮಂಗ್ಲ ಹುಡುಗ. ನೆಲಮಂಗ್ಲ. ಸರ್ ಎಷ್ಟು ಟೈಮ್ ಆಯ್ತು ಗಾಡಿ ತಗೊಂಡು? 1 ಮಂತ್ ಆಗಿರ್ಬೋದು ಅಣ್ಣ. 1 ಮಂತ್. ಎಷ್ಟು ಓಡಿಸಿದ್ದೀರಾ ಇಲ್ಲಿವರೆಗೂ? 4,200 ಕಿಲೋಮೀಟರ್. 4,200 ಕಿಲೋಮೀಟರ್. ಹೌದು. ಅಂದ್ರೆ ಇದೇನು ಅಂತಂದ್ರೆ 1 ತಿಂಗಳು ಆಗಿಲ್ಲ ಗಾಡಿ, ಹೊಸ ಗಾಡಿ. ಸೊ ಇವರು ಏನು ಅಂತಂದ್ರೆ ಹೊಸ ವೆಹಿಕಲ್ದು 4,000 ಕಿಲೋಮೀಟರ್ಗೆ ಆಲ್ಮೋಸ್ಟ್ ಇದ್ರದ್ದು XYZ ಎಲ್ಲ ಗೊತ್ತಾಗೋದು.